ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಾಬೂದಾನ ಬರ್ಫಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ವಸ್ತುಗಳಲ್ಲಿ ನೀವು ಆ ಬರ್ಫಿನ ಮಾಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಲೀಟ್ರಷ್ಟು ಹಾಲು ತಗೊಳ್ತಾ ಇದ್ದೀನಿ. ಅದು ಫುಲ್ ಫ್ಯಾಟ್ ಮಿಲ್ಕನ್ನು ತಗೊಳ್ತಾ ಇದ್ದೀನಿ. ಒಂದು ವೇಳೆ ತೆಳು ಹಾಲು ಇತ್ತು ಅಂತ ಆದರೆ ನೀವು 3/4 ಲೀಟ್ರಷ್ಟು ಹಾಲು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ದಪ್ಪವಾಗಿ ಮಾಡ್ಕೋಬೇಕಾಗತ್ತೆ. ಇವಾಗ 1/2 ಲೀಟ್ರಷ್ಟು ಹಾಲಿದೆ, ಅದನ್ನು ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಅರ್ಧ ಆಗುವಷ್ಟು ಅದನ್ನು ಕಾಸ್ಕೋಬೇಕಾಗತ್ತೆ. ಅಂದರೆ ಅರ್ಧ ಲೀಟ್ರ್ ಇದ್ದರೆ ಅದರಲ್ಲೇ ಒಂದು ಹಾಫ್ ಆಗಬೇಕು, 1/4 ಲೀಟ್ರಷ್ಟು ಆಗಬೇಕು, ಹಾಗೆ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಸಾಬೂದಾನ ನಾನು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ, ಇನ್ನೊಂದರಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ನೀವು ಯಾವುದೇ ಬೌಲ್ ಅದರಲ್ಲಾದರೂ ಸಹಿತ 3/4 ಕಪ್ ಆಗುವಷ್ಟು ತೊಗೊಂಡ್ರೆ ಆಯಿತು. ಇವಾಗ ಅದನ್ನು ಫಸ್ಟು ಹುರ್ಕೊಳ್ಳೋಣ. ಮಧ್ಯದಲ್ಲಿ ಹಾಲನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸಾಬೂದಾನಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಿಧಾನವಾಗಿ ಸಣ್ಣ ಊರಲ್ಲಿ ಇಟ್ಕೊಂಡು ಸಾಬೂದಾನವನ್ನು ಹುರ್ಕೋಬೇಕಾದ್ರೆ ಕಲರ್ ಚೇಂಜ್ ಆಗೋಲ್ಲ, ಸ್ವಲ್ಪ ದಪ್ಪ ಆಗುತ್ತೆ ಸಾಬೂದಾನ. ಅದನ್ನು ನೋಡ್ಕೊಂಬಿಟ್ರೆ ಆಗುತ್ತೆ. ಇವಾಗ ಅದು ಹುರ್ಕೊತಾ ಇರಬೇಕಾದ್ರೇ ಇದು ಹಾಲು ದಪ್ಪ ಆಗಿತ್ತಲ್ಲ, ಅದನ್ನು ನೋಡ್ಕೊಂಬಿಟ್ಟು ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಳ್ತಾ ಇರುವಾಗಲೇ ಸುತ್ತಲೂ ಏನು ಹಿಡ್ಕೊಂಡಿರುತ್ತಲ್ಲ ಕೆನೆ, ಅದೆಲ್ಲ ಬಿಡಿಸ್ಕೊಳ್ತಾ ಬನ್ನಿ. ಇವಾಗ ನೋಡಿ, ಇವಾಗ ಹೆಂಗೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡಾಗಿದೆಯಲ್ಲ, ಹುರಿದಿದೆಯಾ ಅಂತ ಹೇಳ್ಕೊಂಡು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಗರಿ ಆಗಿರಬೇಕು ಅಂದರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೈಸ್ ಆದಂಥ ಪೌಡ್ರ್ ಇಲ್ಲಿ ಬೇಕಾಗುತ್ತೆ. ಒಂದು ವೇಳೆ ತರಿಯಾಗಿ ಇತ್ತಂದರೆ ಚೆನ್ನಾಗಾಗಲ್ಲ ಬರ್ಫಿ. ಹಾಗಾಕೊಂಡು ತುಂಬ ಆದಷ್ಟು ನೈಸ್ ಎಷ್ಟಾಗುತ್ತೋ ಅಷ್ಟು ನೈಸ್ ಪೌಡ್ರ್ ಮಾಡಿ ಲಾಸ್ಟಿಗೆ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ನಾವು ಎಷ್ಟೇ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೂ ಸಹಿತ ಜರಡಿ ಹಿಡ್ಕೊಳ್ಳೇಬೇಕಾಗತ್ತೆ. ಆದಷ್ಟು ನೈಸ್ ಪೌಡ್ರ್ ಮಾಡ್ಕೊಂಡವರಷ್ಟು ಒಳ್ಳೆಯದಾಗುತ್ತೆ. ಇದು ಬರ್ಫಿ ಅಷ್ಟು ಚೆನ್ನಾಗಿ ಬರುತ್ತೆ. 1/4 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ನಾನು ಹುರ್ಕೊಳ್ತಾ ಇದ್ದೀನಿ. 50% ಮೊದಲು ಹೇಗೆ ಹುರ್ಕೊಂಡಿದ್ದೋ ಈಗ ಒಂದು 50% ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರಬೇಕು, ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ, ಅಲ್ಲಿವರೆಗೂ ನಿಮಗೆ ಚೆನ್ನಾಗಿ ಹುರ್ಕೊಂಡಾದ ನಂತರ ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಅಷ್ಟೇ ತುಂಬಾ ಬಿಸಿ ಇರಬೇಕು. ನಾವು ಹುರಿದಿರುವಂಥ ಈ ಪದಾರ್ಥ ಕೂಡ ಬಿಸಿ ಇರಬೇಕು. ಡ್ರೈ ಫ್ರೂಟ್ಸು, ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಥರ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಹಾಲನ್ನು ಹಾಕಿದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೌಟಿಂದ. ಆದಷ್ಟು ಬೇಗನೆ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ಮಿಕ್ಸ್ ಎಲ್ಲ ಆಗಿದೆ, ಈ ರೀತಿಯಾಗಿ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಯಬಾರ್ದು. ಇದನ್ನಿಂದ ಹಾಕಿದ ತಕ್ಷಣ ಸೌಟಾಡಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ತುಪ್ಪ ನಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಎಲ್ಲ ತುಪ್ಪದಲ್ಲೇ ಬೆಂದಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಂದು ಟಿಫಿನ್ ಬಾಕ್ಸಿಗೆ ತುಪ್ಪವನ್ನು ಸವರಿದ್ದೀನಿ, ಅದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಬಿಟ್ಟು ಎಲ್ಲ ಸೆಟ್ ಮಾಡ್ಕೊಳ್ಳಿ. ಎಕ್ಸಸ್ ಏನು ಇದರಲ್ಲಿ ತುಪ್ಪ ಬಂದಿರುತ್ತೆ, ಅದು ತುಪ್ಪವನ್ನು ಜಾಸ್ತಿ ತೊಗೊಳ್ಳಲ್ಲ, ಕಮ್ಮಿ ಪ್ರಮಾಣದಲ್ಲಿ ಮಾತ್ರ ಬರ್ಫಿ ತೊಗೊಳ್ಳೋದು. ಸೊ ಈಗ ನಾವು ಮೇಲ್ಗಡೆ ಎಲ್ಲ ತುಪ್ಪ ನಿಂತ್ಕೊಂಡಿರುತ್ತಲ್ಲ, ಆ ತುಪ್ಪವನ್ನು ಬೇರೆ ಸ್ವೀಟ್ಗಳಿಗೆ ನಾವು ಬಳಸಬಹುದು. ಸೆಟ್ ಆದ ನಂತರ ನೋಡಿ ಯಾವ ರೀತಿಯಾಗಿ ಕ್ಲೀನಾಗಿ ತುಪ್ಪ ಬಂದಿದೆ. ಇದನ್ನು ನಾವು ಮತ್ತೆ ರೀಯೂಸ್ ಮಾಡ್ಕೋಬೋದು, ಬೇರೆ ತಿಂಡಿಗಳಿಗೆ ಹಾಕೋಬೋದು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲಿಂದ ಹಾಕಿಬಿಡಿ. ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆಯಿಂದನೂ ತಿಂತಾ ಇರಬೇಕಾದ್ರೆ ಮಧ್ಯೆ ಸಿಗ್ತಾ ಇದ್ರು ಡ್ರೈ ಫ್ರೂಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 3-4 ತಾಸು ಆದ ನಂತರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹೊಸ ರೆಸಿಪಿ ಟ್ರೈ ಮಾಡಿ. ಸಾಬೂದಾನ ಇಂದ ಮಾಡಿದ್ದಾಗಿದ್ದರಿಂದ ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ರೀತಿ ರೆಸಿಪಿನ ಮಾಡಿಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.